ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 3991 ಪುಟಗಳ 231 ಸಾಕ್ಷಿಗಳ ಉಲ್ಲೇಖವಾಗಿದೆ. ಜೈಲು ಸಿಬ್ಬಂದಿಯಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ದರ್ಶನ್. ಚಾರ್ಜ್ ಶೀಟ್ ಸಾಕ್ಷಿಗಳನ್ನ ಕೇಳಿ ದಂಗಾಗಿದ್ದಾರೆ. ನನಗೆ ಬಳ್ಳಾರಿ ಜೈಲೇ ಫಿಕ್ಸ್ ಅಂತ ಹೊರಟಿಗೆ ಟೆನ್ಷನ್ ಶುರುವಾಗಿದೆ. ಮಧ್ಯಾಹ್ನದ ಊಟ ಸೇವಿಸದೆ ಕಂಗಾಲಾಗಿದ್ದಾರೆ ಕಾಟೇರ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಅಂದ ಸಂದರ್ಭದಲ್ಲಿ 90 ದಿನಗಳ ಕಾಲಾವಕಾಶ ಪೊಲೀಸ್ ಅಧಿಕಾರಿಗಳಿಗಿತ್ತು. ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ಆಗಲೇಬೇಕಿತ್ತು. ಈ ನಡುವೆ ಹಲವಾರು ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ದ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಇವತ್ತು ಉತ್ತರ ಲಭ್ಯವಾಗಿದೆ. 3991 ಪುಟಗಳ 231 ಸಾಕ್ಷಿಗಳನ್ನು ಒಳಗೊಂಡಂತಹ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ನಡೆದಿದೆ. ನೋಡಿ, ಆ ಸಾಕ್ಷಿಗಳ ಬಾಕ್ಸನ್ನು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಈ ಬಗ್ಗೆ ಮಾಹಿತಿಯನ್ನ ಬಳ್ಳಾರಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಪಡೆದುಕೊಂಡಿದ್ದಾರೆ. ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವ ಕೆಲವೊಂದು ಮಾಹಿತಿಯನ್ನ ಕೇಳಿದ ನಂತರವೇ ನಟ ದರ್ಶನ್ ದಂಗಾಗಿ ಹೋಗಿದ್ದಾರೆ, ಆತಂಕಗೊಂಡಿದ್ದಾರೆ. ನನಗೆ ಬಳ್ಳಾರಿ ಜೈಲೇ ಫಿಕ್ಸ್ ಅಂತ ಹೇಳಿ ಕೊಂಚ ಟೆನ್ಷನ್ ಹೆಚ್ಚಾದ ಹಾಗೆ ಕಾಣ್ತಾ ಇದೆ. ಕೊಲೆ ಆರೋಪಿ ನಟ ದರ್ಶನ್ ಆರೋಗ್ಯದಲ್ಲಿ ಏರುಪೇರು ಅನ್ನುವಂತ ಮಾಹಿತಿ ಇದೆ. ನಟ ದರ್ಶನ್ಗೆ ಬಿಪಿ ಶುಗರ್ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಎನ್ನುವಂತ ಮಾಹಿತಿ. ಜೈಲಿನತ್ತ ಧಾವಿಸಿದ್ದಾರೆ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ. ಸ್ಪೈನಲ್ ಕಾರ್ಡ್ ಸಮಸ್ಯೆ ಹಾಗೇನೆ ಬಲಗೈ ಸಮಸ್ಯೆ ಇದೆ. ಹೈ ಟೆನ್ಷನ್ಗೆ ಒಳಗಾಗಿದ್ದಾರೆ ನಟ ದರ್ಶನ್ ಅನ್ನುವಂತ ಮಾಹಿತಿ ಇದೆ. ನೋಡಿ, ಹಿಂದೆ ಕೂಡ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅದಕ್ಕೆ ಸರ್ಜಿಕಲ್ ಚೇರ್ ಅನ್ನ ಮೊನ್ನೆಯಷ್ಟೇ ಪಡೆದುಕೊಂಡಿದ್ರು. ಆಗಿನ್ನೂ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ನಡೆದಿರಲಿಲ್ಲ. ಈಗ ನೋಡಿ, ಇವತ್ತು ನೋಡಿ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ ಆರೋಪಿ ದರ್ಶನ್ಗೆ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿದೆ. ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ದೀರಿ? ದರ್ಶನ್ ಆರೋಗ್ಯದಲ್ಲಿ ಏರುಪೇರಾದ ಸಂದರ್ಭದಲ್ಲಿ ತಪಾಸಣೆಗೆ ಅಂತ ಬಂದಿರುವಂತಹ ವಾಹನದ ದೃಶ್ಯ. ಬಳ್ಳಾರಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಾ ಇದ್ದಂತೆಯೇ ಜೈಲಿನತ್ತ ಧಾವಿಸಿದ್ದಾರೆ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ. ಸ್ಪೈನಲ್ ಕಾರ್ಡ್ ಸಮಸ್ಯೆ ಇದೆ, ಬಲಗೈಯಲ್ಲಿ ಕೊಂಚ ಸಮಸ್ಯೆ ಇದೆ. ಹಾಗಾಗಿ ಕೆಲವೊಂದಷ್ಟು ಔಷಧಗಳನ್ನು ಈ ವಾಹನದಲ್ಲಿ ತಂದಿದ್ದಾರೆ. ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಬಂದಿದ್ದಾರೆ. ಆ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಿ. ಅಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ ಈ ವೈದ್ಯಾಧಿಕಾರಿ ಮತ್ತು ಸಿಬ್ಬಂದಿ ಬಂದಿರುವ ವಾಹನದಲ್ಲಿ ತಂದಿರುವಂತಹ ಔಷಧಿಗಳ ಪರಿಶೀಲನೆಯಲ್ಲಿ ನೋಡ್ತಾ ಇದ್ದಾರೆ. ನೋಡಿ, ಪರಿಶೀಲನೆ ಮಾಡ್ತಿದ್ದಾರೆ. ಅದನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಯಾಕಂದರೆ ಯಾವುದೇ ಪ್ರಕರಣ ಅಂದ ಸಂದರ್ಭದಲ್ಲಿ ಆರೋಪಿ ಸ್ಥಾನದಲ್ಲಿದ್ದವರಿಗೆ ಆರೋಗ್ಯದಲ್ಲಿ ವ್ಯತ್ಯಯ, ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗು, ಈ ಥರದ ಕೆಲವೊಂದು ಘಟನೆಗಳು ಸಂಭವಿಸ್ತಾ ಇರುತ್ತೆ. ಈ ಸಲ ಹಾಗಿಲ್ಲ. ಪ್ರತಿಯೊಂದನ್ನು ಕೂಡ ಬೆನ್ನೋವು ಅಂದರೆ ಕೂಲಂಕುಷ ಪರೀಕ್ಷೆ ಆಗುತ್ತೆ, ತಲೆನೋವು ಅಂದರೆ ಕೂಲಂಕುಷ ಪರೀಕ್ಷೆ ಆಗುತ್ತೆ. ಕುಸಿದು ಬಿದ್ದರೂ ಕೂಡ ಇಮಿಡಿಯೇಟ್ ಆಗಿ BP ಶುಗರ್ ಚೆಕ್ ಮಾಡಿ ನಾರ್ಮಲ್ ಆಗಿದ್ದಾರಾ ಇಲ್ವಂತ ಪರಿಶೀಲನೆ ಮಾಡಿ ರಿಪೋರ್ಟ್ಸಲ್ಲಿ ನಾರ್ಮಲ್ ಬಂತು ಅಂತ ಹೇಳಿದ್ರೆ ಜೈಲಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ಆಸ್ಪತ್ರೆಗೆ ಹೋಗೋ ಹಾಗಿಲ್ಲ. ಹಾಗಾಗಿ ಬಂದಿರುವಂತಹ ವಾಹನದಲ್ಲಿ ಇದ್ದಂತಹ ಔಷಧಿಗಳ ತಪಾಸಣೆ ಕೂಡ ಆಗಿದೆ. ಕೋರ್ಟ್ಗೆ ರೌಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗದೆ 24ನೇ CMM ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು. 231 ಸಾಕ್ಷಿಗಳನ್ನ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಅಫ್ಕೋರ್ಸ್, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಅಂದರೆ ಅದು ಕೇವಲ ಹತ್ಯೆಯಾಗಿ ಉಳ್ಕೊಂಡಿರಲಿಲ್ಲ. ಬೀಭತ್ಸವಾಗಿ, ಮಾರಣಾಂತಿಕವಾಗಿ, ವಿಕೃತವಾಗಿ ಆತನನ್ನು ಹತ್ಯೆ ಮಾಡಲಾಗಿತ್ತು. ತನಿಖೆಗೆ ಮುಂದಾದಂತಹ ಪೊಲೀಸ್ನವರೇ ಆ ದೇಹವನ್ನು ನೋಡಿ ಕಂಗಾಲಾಗಿ ಹೋಗಿದ್ರು.
ಪೋಸ್ಟ್ ಮಾರ್ಟಮ್ ಮಾಡುವ ಸಂದರ್ಭದಲ್ಲಿ ಆ ವೈದ್ಯರು ಕೂಡ ಹೀಗೂ ಹತ್ಯೆ ಮಾಡಿದ್ದಾರಾ ಅಂತ ಆಶ್ಚರ್ಯಗೊಂಡಿತು. ನೋಡಿ, ಈ ಹಿನ್ನೆಲೆಯಲ್ಲಿ ಹಲವು ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ. 164 ಅಡಿಯಲ್ಲಿ 70 ಜನರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. 8 ಇತರೆ ಸರ್ಕಾರಿ ಅಧಿಕಾರಿಗಳ ಸಾಕ್ಷಿಯನ್ನ ಉಲ್ಲೇಖ ಮಾಡಲಾಗಿದೆ. 56 ಪೊಲೀಸರು ಸೇರಿದಂತೆ 231 ಸಾಕ್ಷಿಗಳನ್ನ ಉಲ್ಲೇಖ ಮಾಡಲಾಗಿದೆ. ಒಟ್ಟು 3991 ಪುಟಗಳ ಚಾರ್ಜ್ ಶೀಟ್ ಇದು. ಕೂಲಂಕುಷ ತನಿಖೆಯಾಗಿದೆ. ಯಾವುದೇ ಸಣ್ಣ ಅಂಶವನ್ನ ಕೂಡ ಈ ಪ್ರಕರಣದಲ್ಲಿ ಬಿಟ್ಟಿಲ್ಲ ಅನ್ನೋದು ಸುಸ್ಪಷ್ಟ. ಯಾಕಂದ್ರೆ ಹತ್ಯೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಸ್ಥಳದಲ್ಲಿ ಆರೋಪಿಗಳು ಕೊಟ್ಟಂತಹ ಸ್ಟೇಟ್ಮೆಂಟ್, ಮಹಜರು ಪ್ರಕ್ರಿಯೆಯಲ್ಲಿ ಸಿಕ್ಕಂತಹ ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳು, ವೈದ್ಯಾಧಿಕಾರಿಗಳ ಹೇಳಿಕೆಗಳು, ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು, ಟೆಕ್ನಿಕಲ್ ಎವಿಡೆನ್ಸ್, ಮೊಬೈಲ್, CC ಕ್ಯಾಮ್ರಾ ಫುಟೇಜ್ ಇವೆಲ್ಲವನ್ನ ಪರಿಗಣಿಸಲಾಗಿದೆ. ಹಾಗಾಗಿ ಒಟ್ಟಾರೆ ಚಾರ್ಜ್ ಶೀಟ್ ಅಂದ ಸಂದರ್ಭದಲ್ಲಿ 3991 ಪುಟಗಳು ಮತ್ತು 231 ಸಾಕ್ಷಿಗಳು ಹೇಳಿಕೆಗಳನ್ನು ಉಲ್ಲೇಖ ಮಾಡಲಾಗಿದೆ. ಇದರ ನಡುವೆ ನೋಡಿ, ವಿಚಾರಣೆಯ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಯೋ, ಆರೋಪಿ ಸ್ಥಾನದಲ್ಲಿದ್ದವರೋ ಅಥವಾ ಯಾರದ್ದೋ ಹೇಳಿಕೆಯನ್ನು ಪರಿಗಣಿಸುವ ಸಂದರ್ಭದಲ್ಲಿ ವಿಚಾರಣೆಯಲ್ಲಿ ಒಂದು ಹೇಳಿಕೆ, ಕೋರ್ಟ್ ಹೋದ್ಮೇಲೆ ಇನ್ನೊಂದು ಅನ್ನುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿಯೇ 161 ಮತ್ತು 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆಯೇ ಹೇಳಿಕೆಯನ್ನು ದಾಖಲು ಮಾಡುವಂಥ ಪ್ರಕ್ರಿಯೆಗೂ ಕೂಡ ಮುಂದಾಗಿದ್ರು. ಹಾಗಾಗಿ 3 ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಸೇರಿದಂತೆ 70 ಮಂದಿಯ ಸ್ಟೇಟ್ಮೆಂಟನ್ನು ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. 8 ಇತರೆ ಸರ್ಕಾರಿ ಅಧಿಕಾರಿಗಳ ಸಾಕ್ಷಿಯನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. 56 ಪೊಲೀಸರು ಸೇರಿದಂತೆ 231 ಸಾಕ್ಷಿಗಳ ಉಲ್ಲೇಖ. FSL, CFSನ 8 ಸಾಕ್ಷಿಗಳು. ಹಾಗೆಯೇ ಟೋಟಲ್ ಅಂತ ನೋಡೋದಾದರೆ 70 ಮಂದಿಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ರೆಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ಅಂತೂ ಮುಗಿದಿದೆ. ಇನ್ನು ಕಾನೂನಾತ್ಮಕವಾಗಿ ಮುಂದೇನಾಗಬಹುದು ಅಂತ. ಕಾರಣ, ಪೊಲೀಸರು ತಮ್ಮ ಕರ್ತವ್ಯವನ್ನು ಮುಗಿಸಿದ್ದಾರೆ. ಕೂಲಂಕುಷ ತನಿಖೆ ಅನ್ನೋದು ಈ ಪ್ರಕರಣದಲ್ಲಿ ಆಗಿರೋದ್ರಿಂದಾಗಿ ಮುಂದೇನಿದ್ರು ಕೋರ್ಟ್ನ ವಾದ ಪ್ರತಿವಾದಗಳು, ಜಾಮೀನು ಅರ್ಜಿ ಅನ್ನುವಂಥದ್ದಾಗುತ್ತೆ. ಹಾಗೆ ಮುಂದೇನಾಗಬಹುದು ಅನ್ನುವಂಥ ಪ್ರಶ್ನೆಗೆ ಉತ್ತರ. ದಿವ್ಯಾ, ಖಂಡಿತವಾಗಲು ಈಗಾಗಲೇ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ಬಂದು ಪಟ್ಟಣಗೆರೆ ಶೆಡ್ನಲ್ಲಿ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 24ನೇ ACMM ಕೋರ್ಟ್ಗೆ ತನಿಖಾಧಿಕಾರಿಗಳು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರುವಂಥದ್ದು. ಪ್ರಮುಖವಾಗಿ 231 ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ಬೋದು, ಪರೋಕ್ಷ ಸಾಕ್ಷಿಗಳಾಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ಗಳಾಗಿರ್ಬೋದು, FSL ಮತ್ತು CSFL ವರದಿಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಅಡಕ ಮಾಡಿಕೊಂಡು ಮತ್ತು 164 ಅಡಿಯಲ್ಲಿ ಹೇಳಿಕೆ, 161 ಅಡಿಯಲ್ಲಿ ಹೇಳಿಕೆ ಮತ್ತು ಸರ್ಕಾರಿ ಅಧಿಕಾರಿಗಳು, ವೈದ್ಯರ ಹೇಳಿಕೆಗಳು ಮತ್ತು ಸ್ಥಳ ಮಹಜರು ಮಾಡಿದಂತಹ ಸಂದರ್ಭದಲ್ಲಿ ಸೀಸ್ ಮಾಡಲಾದಂತಹ ವಸ್ತುಗಳ ಸಾಕ್ಷ್ಯಾಧಾರಗಳನ್ನು ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಎವಿಡೆನ್ಸ್ಗಳನ್ನು ಕೂಡ ಮಾಡಿಕೊಂಡು ಈಗ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು ಇದೊಂದು ಭಾಗ. ಇನ್ನು ಮುಂದುವರಿದ ಭಾಗವಾಗಿ ಈಗ ಕೋರ್ಟ್ಗೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಪ್ರಮುಖವಾಗಿ 17 ಆರೋಪಿಗಳೇನಿದ್ದಾರೆ, 17 ಆರೋಪಿಗಳ ಪರವಾಗಿರುವಂತಹ ವಕೀಲರಿಗೂ ಕೂಡ ಒಂದೊಂದು ಕಾಪಿಯನ್ನು, ಈ ಒಂದು ಚಾರ್ಜ್ ಶೀಟ್ ಕಾಪಿಯನ್ನು ಕೊಡಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಅಂತಂದರೆ, ಈ ಕೊಲೆ ಆರೋಪಿಗಳ ವಿರುದ್ಧವಾಗಿ ಕಲೆಕ್ಟ್ ಮಾಡಿರುವಂತಹ ಸಾಕ್ಷ್ಯಾಧಾರಗಳಾಗಿರ್ಬೋದು ಮತ್ತು ಅವರ ಒಂದು ಪಾತ್ರ ಈ ಕೊಲೆಯಲ್ಲಿ ಹೇಗಿತ್ತು ಮತ್ತು ಕೊಲೆಯನ್ನು ಯಾವ ರೀತಿ ಮಾಡಿದ್ದಾರೆ ಮತ್ತು ಸಾಕ್ಷ್ಯಾಧಾರಗಳನ್ನು ಯಾವ ರೀತಿ ನಾಶಪಡಿಸೋದಕ್ಕೆ ಯತ್ನ ಪಟ್ಟರು ಮತ್ತು ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯನ್ನು ಯಾವ ರೀತಿಯಾಗಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬಂದರು ಮತ್ತು ಈ ಪ್ರಕರಣದಲ್ಲಿ ಯಾರ್ಯಾರ ಕೈವಾಡ ಯಾವ್ಯಾವ ರೀತಿ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸಾಕ್ಷ್ಯಾಧಾರಗಳನ್ನು ಇದರಲ್ಲಿ ಕಂಪ್ಲೀಟ್ ಆಗಿ ಅಡಕ ಮಾಡಲಾಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಪವಿತ್ರ ಗೌಡ ಈ ಒಂದು ಪ್ರಕರಣಕ್ಕೆ ಪ್ರಮುಖ ಸೂತ್ರಧಾರಿ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಇದರಲ್ಲಿ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾ ಇದ್ದ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಲಭ್ಯ ಆಗಿರುವಂಥದ್ದು. ಅದರಲ್ಲೂ ಕೂಡ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದ ಮೇಲೆ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಈತ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗಿತ್ತು. ಹೀಗಾಗಿ ಆ ಒಂದು ಅಂಶಗಳು ಏನು, ಇನ್ಸ್ಟಾಗ್ರಾಮ್ಗೂ ಕೂಡ ಪತ್ರವನ್ನು ಬರೆಯಲಾಗಿತ್ತು. ಆ ಒಂದು
ಇನ್ಸ್ಟಾಗ್ರಾಮ್ನಿಂದಲೂ ಕೂಡ ಮಾಹಿತಿಗಳು ಕೂಡ ಬಂದಿತ್ತು. ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಕೊಲೆಗೆ ಪ್ರಮುಖ ಕಾರಣಗಳು ಏನು ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿರುವಂಥದ್ದು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಚಾರ್ಜ್ ಶೀಟ್ ಕಾಪಿ ಈ ಆರೋಪಿಗಳ ವಕೀಲರಿಗೆ ಏನಾದರೂ ಸಿಕ್ಕಂತಹ ಸಂದರ್ಭದಲ್ಲಿ ಅದು ಆ್ಯಸ್ ಯೂಶ್ವಲ್ ಸಿಗುತ್ತೆ. ಸಿಕ್ಕಂತಹ ಸಂದರ್ಭದಲ್ಲಿ ಬೇಲ್ ಅರ್ಜಿಯನ್ನು ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಈ ಆರೋಪಿಗಳ ಪರ ವಕೀಲರು ಮಾಡ್ತಾರೆ. ಇನ್ನು ಪ್ರಮುಖವಾಗಿ 4-5 ಜನ ಆರೋಪಿಗಳು ಪ್ರಕರಣದಲ್ಲಿ ಈಗಾಗಲೇ ಬೇಲ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಪವಿತ್ರ ಗೌಡ ಆಗಿರ್ಬೋದು, ಅನುಕುಮಾರ್ ಆಗಿರ್ಬೋದು, ಕೇಶವಮೂರ್ತಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಆ ಬೇಲ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದಾಗಲೂ ಕೂಡ ಕೋರ್ಟ್ನಿಂದ ಈ ಬೇಲ್ ಅರ್ಜಿಯನ್ನು ವಜಾ ಮಾಡಲಾಗಿತ್ತು. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಮೇಲೆ ನಟ ದರ್ಶನ್ ಆದಿಯಾಗಿ, ಪವಿತ್ರ ಗೌಡ ಆದಿಯಾಗಿ ಮತ್ತು ಇನ್ನುಳಿದವರು ಏನೇನಿದ್ದಾರೆ ಅವರೆಲ್ಲರೂ ಕೂಡ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಈ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಅದರಲ್ಲಿ ಕೆಲವೊಂದು ಏನಾದರೂ ಅಂಶಗಳು, ಲೂಪ್ ಹೋಲ್ಸ್ಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಅದನ್ನು ಅವಲೋಕಿಸಿ ಆರೋಪಿಗಳ ಪರ ವಕೀಲರು ಒಂದು ಬೇಲನ್ನು ಕೂಡ ಬೇಲ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಆ ಬೇಲ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಕೋರ್ಟ್ ಕೂಡ ಅದನ್ನು ಕಲಾಪದಲ್ಲಿ ಕೆಲವೊಂದು ವಾದ ಮತ್ತು ಪ್ರತಿವಾದವನ್ನು ಆಲಿಸುವ ಮುಖಾಂತರವಾಗಿ ಇವರಿಗೆ ಬೇಲ್ ಕೊಡಬೇಕಾ ಬೇಡವಾ ಅನ್ನೋದನ್ನು ಕೂಡ ವಿವೇಚನೆಗೆ ಬಿಡುತ್ತೆ. ಅಂತಂದರೆ ಆರೋಪಿಗಳ ಪರ ವಕೀಲರು ವಾದವನ್ನು ಮಂಡಿಸ್ತಾರೆ, ಅದೇ ರೀತಿಯಾಗಿ ಈ SPP ಅವರು ಕೂಡ ವಾದವನ್ನು ಮಂಡಿಸ್ತಾರೆ, ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ವಾದವನ್ನು ಮಂಡಿಸ್ತಾರೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ ಆರೋಪಿಗಳಿಗೆ ಬೇಲ್ ಕೊಡಬೇಕಾ ಬೇಡವಾ ಅನ್ನೋದು ಕೂಡ ಇಲ್ಲಿ ನಿರ್ಧಾರ ಮಾಡುತ್ತೆ. ಒಟ್ಟಾರೆಯಾಗಿ ಕೊಲೆ ಪ್ರಕರಣದಲ್ಲಿ ಎಷ್ಟೊಂದು ಬ್ರೂಟಲ್ ಮರ್ಡರ್ ಅಂತಂದರೆ ನಿಜವಾಗ್ಲೂ ಕೂಡ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ರೆಣುಕಾಸ್ವಾಮಿಯನ್ನು ಹೆಗ್ಗಾಬುಗ್ಗ ಥಳಿಸೋದಾಗಿರ್ಬೋದು, ಆತನನ್ನು ಕೊಲೆ ಮಾಡಿದ ನಂತರ ಮೋರಿ ಬಳಿ ಡೆಡ್ ಬಾಡಿಯನ್ನು ಎಸೆಯೋದಾಗಿರ್ಬೋದು, ಮತ್ತು ಸಾಕ್ಷ್ಯಾಧಾರಗಳನ್ನು ನಾಶಪಡಿಸುವಂತಹ ನಿಟ್ಟಿನಲ್ಲಿ ಆರೋಪಿಗಳು ಮಾಡಿದಂತಹ ಕೃತ್ಯ ಏನಿದೆ ಅದರ ಇಂಚಿಂಚು ಮಾಹಿತಿಯನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ತನಿಖಾಧಿಕಾರಿಗಳು ಮೆನ್ಷನ್ ಮಾಡಿರುವಂಥದ್ದು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಆರೋಪಿಗಳಿಗೆ ಬೇಲ್ ಸಿಗುತ್ತಾ ಇಲ್ವೋ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಅದೊಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಹೀಗಾಗಿ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಆರೋಪಿಗಳಲ್ಲೂ ಕೂಡ ಢವಢವ ಶುರುವಾಗಿರುವಂಥದ್ದು. ಹೀಗಾಗಿ ಏನು ಬೇಲ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ನಡೆದಂತಹ ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ಕೋರ್ಟ್ ಕೂಡ ಒಂದು ನಿರ್ಧಾರಕ್ಕೆ ಬರುತ್ತೆ. ಅಲ್ಲಿವರೆಗೂ ಕೂಡ ಇದೇ ರೀತಿಯಾದಂಥ ಒಂದು ಚಾರ್ಜ್ ಶೀಟನ್ನು ಏನು ಸಲ್ಲಿಕೆ ಮಾಡಲಾಗಿದೆ ಆ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಕೆಲವೊಂದು ಅಂಶಗಳನ್ನು ಕೂಡ ಸ್ಕ್ರೂಟಿನಿ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮತ್ತು ಅದರಲ್ಲಿ ಏನಾದರೂ ಅಂಶಗಳೇನೇನು ಇರುತ್ತೆ ಆ ಎಲ್ಲ ಅಂಶಗಳ ಆಧಾರದ ಮೇಲೆ ಈ ಮುಂದಿನ ದಿನಮಾನಗಳಲ್ಲಿ ಕೋರ್ಟ್ನಲ್ಲೂ ಕೂಡ ಒಂದು ಏನು ಟ್ರಯಲ್ ಆಗಿರಬಹುದು ಮತ್ತು ವಿಚಾರಣೆ ಆಗಿರ್ಬೋದು ಎಲ್ಲವೂ ಕೂಡ ನಡೆಯುತ್ತೆ. ದಿವ್ಯಾ, ಏನಿದೆ ಅಂತ ಉಲ್ಲೇಖ ಮಾಡೋ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಗಳ ಬಗ್ಗೆ ಹೇಳ್ತಾ ಇದ್ರೆ 3 ಪ್ರತ್ಯಕ್ಷದರ್ಶಿಗಳು ಅಂತ. ಸೊ ಅದು ಯಾರ್ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿದೆಯಾ? ಒಂದು ಪ್ರಶ್ನೆ. ಎರಡನೇದು, ಯಾವುದಾದ್ರೂ ಇನ್ನೂ ರಿಪೋರ್ಟ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಮುಂಚೆ ಬರೋದಕ್ಕೆ ಬಾಕಿ ಇದೆಯಾ? ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಕ್ರಿಯೆ ಮುಗ್ದಿರೋದ್ರಿಂದಾಗಿ ಆ ರಿಪೋರ್ಟ್ಸ್ ಬಂದ ನಂತರ ಆ್ಯಡ್ ಆನ್ ಮಾಡ್ಬೋದಾ? ಅವಕಾಶ ಇದೆಯಾ ಇದಕ್ಕೆ? ದಿವ್ಯಾ, ಇದುವರೆಗೂ ಕೂಡ 3 ಪ್ರತ್ಯಕ್ಷದರ್ಶಿಗಳ ಒಂದು ಸಾಕ್ಷಿಗಳನ್ನು ಈ ಒಂದು ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಆದರೆ ಈ ಒಂದು 3 ಪ್ರತ್ಯಕ್ಷದರ್ಶಿಗಳು ಯಾರು ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂಥದ್ದು. ಆ ಬಗ್ಗೆ ಇನ್ನಷ್ಟೇ ಮಾಹಿತಿ ಕೂಡ ಬೇಕಾಗುತ್ತೆ. ಯಾಕಂತಂದರೆ ಕೋರ್ಟ್ಗೆ ಈ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಮೊದಲು ಇದನ್ನು ನ್ಯಾಯಾಧೀಶರು ನೋಡ್ತಾರೆ. ಅದಾದ ಮೇಲೆ ಬೇರೆ ಕಡೆ ಅಂತಂದರೆ ನ್ಯಾಯಾಧೀಶರು ನೋಡಿದಂತಹ ಸಂದರ್ಭದಲ್ಲಿ ಮತ್ತು ಒಂದು ಸಹಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಶಿರಸ್ತೇದಾರ್ ಕೂಡ ಇವತ್ತು ರಜೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನಾಳೆ ಅದನ್ನು ನೋಡಿ ಕಂಪ್ಲೀಟ್ ಆಗಿ ಸಹಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ತದನಂತರ ಆರೋಪಿಗಳಿಗೆ ಕೊಡುವಂತಹ ಕೆಲಸ ಕೂಡ, ಆರೋಪಿಗಳ ಪರ ವಕೀಲರಿಗೆ ಕೊಡುವಂತಹ ಕೆಲಸ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಚಾರ್ಜ್ ಶೀಟ್ ಪ್ರತಿಯಲ್ಲಿ 3 ಯಾರ್ಯಾರು ಸಾಕ್ಷಿಗಳು, ಪ್ರತ್ಯಕ್ಷ ಸಾಕ್ಷಿಗಳು ಅನ್ನೋದು ಗೊತ್ತಾಗಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಇದೊಂದು ಭಾಗ. ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರೆ, ಇನ್ನೂ CFSL ಅಂತಂದರೆ ಏನು ಹೈದರಾಬಾದ್ನಿಂದ ಕೆಲವೊಂದು ವರದಿಗಳು ಬರಬೇಕಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಇದುವರೆಗೂ ಕೂಡ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳು ಮತ್ತು ಕರೆಂಟ್ ಶಾಕ್ ಕೊಟ್ಟಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನು ಆತ ಅಲ್ಲೇ ಮೃತಪಟ್ಟಿದ್ದ ಅನ್ನೋದು ಕೂಡ ಗೊತ್ತಾಗಿತ್ತು. ಆ ಒಂದು ಎವಿಡೆನ್ಸ್ಗಳನ್ನು ಕೂಡ ಇನ್ನೂ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇನ್ನೂ 8 ವರದಿಗಳು ಬಾಕಿ ಇದೆ. ಅದರಲ್ಲಿ ನಿನ್ನೆ ಸಂಜೆ ಕೆಲವೊಂದು ವರದಿಗಳು ಬಂದಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇನ್ನು ಆ ಒಂದು ವರದಿಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ಮುಂದಿನ ದಿನಮಾನಗಳಲ್ಲಿ ಅಡಿಷನಲ್ ಆಗಿ ಏನು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರಲ್ಲ, ಆ ಅಡಿಷನಲ್ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಕೆಲವೊಂದು ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗುತ್ತೆ. ಅಂದರೆ ಕೆಲವೊಂದು ಪ್ರಮುಖ ಸಾಕ್ಷ್ಯಾಧಾರಗಳೇನಿದೆ ಅವು ಹೈದರಾಬಾದ್ನಿಂದ ಬರಬೇಕಾಗಿದೆ. ಅವುಗಳು ಬಂದಂತಹ ಸಂದರ್ಭದಲ್ಲಿ ಎಕ್ಸ್ಟರ್ನಲ್ ಆಗಿ ಈ ಚಾರ್ಜ್ ಶೀಟ್ ಸಲ್ಲಿಕೆ
ಆಗಿದ್ದು ಮುಕ್ತಾಯ. ಇದರಲ್ಲಿ ಯಾವುದೇ ಎಕ್ಸ್ಟ್ರಾ ಅಂಶಗಳನ್ನು ಕೂಡ ಸೇರಿಸೋದಕ್ಕೆ ಆಗೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಸಲ್ಲಿಸುವಂತಹ ಅಡಿಷನಲ್ ಚಾರ್ಜ್ ಶೀಟ್ ಏನಿದೆ ಅದರಲ್ಲಿ ಉಲ್ಲೇಖ ಮಾಡಬಹುದಾದಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ ಇನ್ನುಳಿದಂತಹ ಅಂಶಗಳು ಮತ್ತು ಏನಾದರೂ ತನಿಖೆಗೆ ಬೇಕಾದಂತಹ ಇನ್ನೊಂದು ಸಾಕ್ಷ್ಯಾಧಾರಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅವುಗಳನ್ನು ಕೂಡ ಎಕ್ಸ್ಟ್ರಾ ಎವಿಡೆನ್ಸ್ಗಳಾಗಿ ಸೇರಿಸಿ ಮತ್ತೊಂದು ಅಡಿಷನಲ್ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡುವಂತಹ ಅವಕಾಶ ಕೂಡ ಇರುತ್ತೆ. ಹೀಗಾಗಿ ತನಿಖಾಧಿಕಾರಿಗಳು ಕೂಡ ಈಗ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಲ್ಲ 3991 ಪುಟಗಳ ಚಾರ್ಜ್ ಶೀಟ್, ಇದನ್ನು ಹೊರತುಪಡಿಸಿ ಮತ್ತೊಂದು ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಬಹುದಂತಹ ಸಾಧ್ಯತೆ ಕೂಡ ಇದೆ. ಅದು ಹೈದರಾಬಾದ್ನಿಂದ ಕೆಲವೊಂದು ವರದಿಗಳು ಬಂದಂತಹ ಸಂದರ್ಭದಲ್ಲಿ ಮತ್ತೆ ಏನಾದರೂ ಸಾಕ್ಷ್ಯಾಧಾರಗಳು ಎಕ್ಸ್ಟರ್ನಲ್ ಆಗಿ ಏನಾದರೂ ಸಿಕ್ಕಂತಹ ಸಂದರ್ಭದಲ್ಲಿ ಅವುಗಳನ್ನು ಕೂಡ ಉಲ್ಲೇಖ ಮಾಡಿ ಮುಂದಿನ ದಿನಮಾನಗಳಲ್ಲಿ ಅಡಿಷನಲ್ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡುವಂತಹ ಅವಕಾಶ ಕೂಡ ಇರುತ್ತೆ. ದಿವ್ಯಾ, ವಿಶ್ವ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.